ನಾಯಕತ್ವ ತಿಕ್ಕಾಟದ ಮಧ್ಯೆ ದೆಹಲಿಗೆ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ವೈರಾಗ್ಯದ ಮಾತುಗಳನ್ನಾಡಿರೋ ರೀತಿ ಕಾಣಿಸ್ತಾ ಇದೆ. ಅವರಾಡಿರುವಂತಹ ಮಾತು ಹಾಗಿದೆ: ನಾನು ಕಾರ್ಯಕರ್ತನಾಗಿಯೇ ಇರೋಕ್ ಬಯಸುತ್ತೇನೆ. ಯಾವುದೇ ಹುದ್ದೆಗಿಂತ ಕಾರ್ಯಕರ್ತ ಸ್ಥಾನ ಶಾಶ್ವತ ಸ್ಥಾನ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿಲ್ಲ. ಇದು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ. ಅವರಿಗೆ ನಾನು ತೊಂದರೆ ಕೊಡುವುದಕ್ಕೆ ಬಯಸುವುದಿಲ್ಲ ಅಂತ ಹೇಳಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. It is a routine. We meet you also, we meet Chief Minister also, we meet common man also. We meet the industrialists, we meet businessmen, we meet bureaucrats, everyone. It is all there, part of a life. Meeting, sharing, caring, all these things are a part of our system. So was there any 2.5-year formula discussed when the government was formed? I can't disclose what all we discussed. We all have joined together, we have worked together, we have brought government together. And every party worker of the state has given their life, given their sweat, and all of them could support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I am very happy. The High Command also gave me a very free hand. Myself and all the team, we all are to as a team. It is not only DK Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to power. So will you be meeting the party? Will you be meeting the High Command as well? Any appointment you have sought with Rahul ji? Because No. This trip, I am not meeting anyone. This trip, I am not meeting anyone. Because I think no one is here in Bangalore. Kharge Saab is in Delhi, according to me. I think Rahul ji has come yesterday. I don't want to disturb him. So you are happy to continue as Deputy CM for full 5 years? Huh? Are you happy? I love to be a party worker than any position in the party. That is permanent for me. From 1980 I am a party worker. Until today I am continuing to be 45 years. ದೆಹಲಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದು ಕೇಂದ್ರ ಸಚಿವರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ಅದು ಭೇಟಿ ಮಾಡಿದ್ದಾರೆ. ಇಲಾಖೆಯ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಪಕ್ಷದ ನಾಯಕರನ್ನ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಯಾಕಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ನಾಯಕತ್ವ ತಿಕ್ಕಾಟ ಗೊತ್ತೇ ಇದೆ. ಆದರೆ ಮೀಟ್ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದಿದ್ದಾರೆ. ಅವರಿಗೆ ತೊಂದರೆ ಕೊಡುವುದಕ್ಕೆ ನಾನು ಬಯಸುವುದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರು ಹೋಗ್ತಾ ಇರೋ ಟೈಮ್ ಸರಿ ಇಲ್ವೋ ಅಥವಾ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಆಗುವಂತಹ ಮನಸ್ಸಿಲ್ವೋ. ಒಟ್ನಲ್ಲಿ ಆ ಭೇಟಿ ಸಾಧ್ಯನೇ ಆಗ್ತಾ ಇಲ್ಲ. ಕಳೆದ ನವೆಂಬರ್ನಲ್ಲೂ ಕೂಡ ಭೇಟಿಯಾಗೋದಕ್ಕೆ ಹೋದಾಗ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿರಲಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು, ಅವ್ರ ಜೊತೆ ಚರ್ಚೆ ಮಾಡಿದ್ರು. ಹಾಗಾಗಿನೇ ರಾಹುಲ್ ಗಾಂಧಿಯವರ ಭೇಟಿಗೆ ಸಿಗದ ಅವಕಾಶ. ಅದಾದ ನಂತರದಲ್ಲಿ ಬಂದಿರುವಂತಹ ಈ ಕಾರ್ಯಕರ್ತ, ಎಲ್ಲ ಹುದ್ದೆಗಳಿಗಿಂತಲೂ ಕಾರ್ಯಕರ್ತನ ಹುದ್ದೆಯೇ ಶಾಶ್ವತ ಅನ್ನುವಂತಹ ಡಿಕೆ ಶಿವಕುಮಾರ್ ಅವರ ಮಾತು ಬಹಳ ಮಾರ್ಮಿಕವಾಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.